ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಸಿನಿಮಾ ತೆರೆಯ ಮೇಲೆ ದಳಪತಿ ವಿಜಯ್ ಅವರ ಸ್ಲೋ ಮೋಷನ್ ಎಂಟ್ರಿ ಕಂಡ್ರೆ ಥಿಯೇಟರ್ಗಳಲ್ಲಿ ಶಿಳ್ಳೆ ಚಪ್ಪಾಳೆಗಳ ಸುರಿಮಳೆ ಆಗ್ತಾ ಇತ್ತು. ಆದರೆ ಈಗ ಇದೇ ಮಾಸ್ ಹೀರೋ ತಮಿಳುನಾಡಿನ ರಾಜಕೀಯದ ಬಿಗ್ ಸ್ಕ್ರೀನ್ ಮೇಲೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಮೇ 10, 2026 ತಮಿಳುನಾಡಿನ ಇತಿಹಾಸದಲ್ಲೇ ಹೊಸ ಅಧ್ಯಾಯ ಬರೆದ ದಿನ ಅದು. ಸತತ 59 ವರ್ಷಗಳ ದ್ರಾವಿಡ ಪಕ್ಷಗಳ ಪ್ರಾಬಲ್ಯವನ್ನು ಪುಡಿಗಟ್ಟಿ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಮೂಲಕ ವಿಜಯ್ ಈಗ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಅಸಲಿ ಪಿಕ್ಚರ್ ಈಗಷ್ಟೇ ಶುರುವಾಗಿದೆ. ಅಂದಹಾಗೆ ವಿಜಯ್ ದಳಪತಿ ಟೀಮ್ನಲ್ಲಿ 22 ಇಂಜಿನಿಯರ್ಸು, 18 ವಕೀಲರು, 8 ಡಾಕ್ಟರ್ಸು, 6 ಜನ PhD ಹೋಲ್ಡರ್ಸ್ ಇದ್ದಾರೆ. ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಸಾಮಾನ್ಯವಾಗಿ ರಾಜಕೀಯ ಅಂದ ಕೂಡಲೇ ನಮ್ಮ ಕಣ್ಮುಂದೆ ಬರೋದು ಬಿಳಿ ಪಂಚೆ ತೊಟ್ಟ ಹಳೆ ಕಾಲದ ನಾಯಕರು. ಆದರೆ ವಿಜಯ್ ಈ ಇಮೇಜನ್ನು ಪೂರ್ತಿ ಎಡಿಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಸಿ ಜೋಸೆಫ್ ವಿಜಯ್ ಎನ್ನುಂ ನಾನ್ ವಿಜಯ್ ಅವರ 107 ಶಾಸಕರ ಪಟ್ಟಿ ನೋಡಿದರೆ ಇದು ಯಾವುದೋ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಥರ ಕಾಣ್ತಾ ಇಲ್ಲ, ಬದಲಾಗಿ ಯಾವುದೋ ಮಲ್ಟಿನ್ಯಾಷನಲ್ ಕಂಪನಿಯ ಬೋರ್ಡ್ ಮೀಟಿಂಗ್ ಥರ ಕಾಣ್ತಾ ಇದೆ. ವಿಪಕ್ಷಗಳೇ ದಂಗಾಗಿರುವ ಈ ಹೈಟೆಕ್ ಆರ್ಮಿಯ ಬ್ರೈನ್ ಪವರ್ ಹೇಗಿದೆ ಗೊತ್ತಾ? 22 ಇಂಜಿನಿಯರ್ಗಳು ರಾಜ್ಯದ ಮೂಲ ಸೌಕರ್ಯಗಳನ್ನು ಟೆಕ್ನಿಕಲ್ ಆಗಿ ಅಪ್ಗ್ರೇಡ್ ಮಾಡೋದಕ್ಕೆ ಇದು ಸಜ್ಜಾಗಿರುವ ಪಡೆ ಅಂತ ಕಾಣ್ತಾ ಇದೆ. 18 ಜನ ವಕೀಲರು ಕಾನೂನಿನ ಚಕ್ರವ್ಯೂಹವನ್ನು ಭೇದಿಸೋದಕ್ಕೆ ನಿಂತಿರುವ ಕಿಲಾಡಿ ಲಾಯರ್ಸು, 8 MBBS ವೈದ್ಯರು ಜನರ ಆರೋಗ್ಯದ ನಾಡಿಮಿಡಿತ ಅರಿತ ಡಾಕ್ಟರ್ಸು, 5 IITians ದೇಶದ ಅತ್ಯಂತ ಕಠಿಣ ಪರೀಕ್ಷೆ ಪಾಸಾಗಿ ದಳಪತಿಯ ಮಾಸ್ಟರ್ ಪ್ಲ್ಯಾನ್ ರೂಪಿಸ್ತಾ ಇರುವ ಮೇಧಾವಿಗಳು, 6 PhD ಹೋಲ್ಡರ್ಸು ವಿಷಯಾಧಾರಿತ ಜ್ಞಾನ ಹೊಂದಿರುವ ಎಕ್ಸ್ಪರ್ಟ್ಸು ಮತ್ತು 25 ಪದವೀಧರರು ಹಾಗೂ ಸ್ನಾತಕೋತ್ತರ ಪದವೀಧರರು. ಶಾಲಾ ಕೊಠಡಿಗಳು, ಕೋರ್ಟ್ ಹಾಲ್ಗಳು ಮತ್ತು ಆಸ್ಪತ್ರೆಗಳಿಂದ ಬಂದ ಈ ನವಪೀಳಿಗೆಯ ನಾಯಕರು ರಾಜಕೀಯ ಅಂದರೆ ಕೇವಲ ಅಧಿಕಾರದ ದಾಹ ಅಲ್ಲ, ಆಧುನಿಕ ಸಮಸ್ಯೆಗಳಿಗೆ ಆಧುನಿಕ ಪರಿಹಾರ ಕಂಡುಕೊಳ್ಳುವ ವೇದಿಕೆ ಅಂತ ಸಾಬೀತುಪಡಿಸೋದಕ್ಕೆ ಹೊರಟಿದ್ದಾರೆ. ಪ್ರಮಾಣ ವಚನವೇನೋ ಮುಗಿತು, ಆದರೆ ವಿಜಯ್ ಮುಂದಿರುವ ಮೊದಲ ಅಗ್ನಿ ಪರೀಕ್ಷೆ ಬಹುಮತ ಸಾಬೀತು. 2026 ಚುನಾವಣೆಯಲ್ಲಿ ಟಿವಿಕೆ 107 ಸ್ಥಾನಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಸ್ಪಷ್ಟ ಬಹುಮತಕ್ಕೆ ಇತರರ ಬೆಂಬಲ ಬೇಕೇ ಬೇಕಿತ್ತು. ಪ್ರಸ್ತುತ ಕಾಂಗ್ರೆಸ್ ಪಕ್ಷದಿಂದ 5, ಎಡಪಕ್ಷಗಳಿಂದ 4, ವಿಸಿಕೆಯಿಂದ 2 ಮತ್ತು ಮುಸ್ಲಿಂ ಲೀಗ್ನಿಂದ 2 ಬೆಂಬಲಿಗರೊಂದಿಗೆ ವಿಜಯ್ ಬಲ ಈಗ 120 ಶಾಸಕರಿಗೆ ತಲುಪಿದೆ. ಆದರೆ ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟು. ಟಿವಿಕೆಯನ್ನು ಅಧಿಕಾರದಿಂದ ದೂರವಿಡೋದಕ್ಕೆ ಬದ್ಧ ಶತ್ರುಗಳಾದ DMK ಮತ್ತು AIADMK ಒಳಗೊಳಗೆ ಒಂದಾಗೋದಕ್ಕೆ ಪ್ರಯತ್ನ ಮಾಡಿದ್ವು. ಆದರೆ DMKಯ ಒಂದು ದೊಡ್ಡ ಬನ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರಿಂದ ಆ ಪ್ಲ್ಯಾನು ಫ್ಲಾಪ್ ಆಯಿತು. ಇನ್ನೊಂದು ಕಡೆ ವಿಜಯ್ಗೆ ಬೆಂಬಲ ಕೊಡ್ತಾ ಇರುವ ವಿಸಿಕೆ ಮತ್ತು ಮುಸ್ಲಿಂ ಲೀಗು DMK ಜೊತೆಗಿನ ಸಂಬಂಧವನ್ನು ಪೂರ್ತಿಯಾಗಿ ಕಡ್ಕೊಂಡಿಲ್ಲ. ಕೇವಲ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಅಥವಾ ಸಾಂವಿಧಾನಿಕ ಬಿಕ್ಕಟ್ಟು ಬರಬಾರ್ದು ಅಂತ ಲಿಖಿತ ಬೆಂಬಲವನ್ನು ಕೊಟ್ಟಿವೆ. ಮಾಜಿ CM ಸ್ಟಾಲಿನ್ ಕೂಡ ತಮ್ಮ ಮಿತ್ರ ಪಕ್ಷದ ಈ ನಡೆಗೆ ಅಡ್ಡಿಪಡಿಸಿಲ್ಲ. ಇದರರ್ಥ ವಿಜಯ್ ಪ್ರಸ್ತುತ ಬೆಂಕಿ ಜೊತೆಗೆ ಸರಸ ಆಡ್ತಾ ಇದ್ದಾರೆ. DMK ಇಶಾರೆ ನೋಡಿ ಈ ಶಾಸಕರು ಕೈ ಕೊಟ್ಟರೆ ಸರ್ಕಾರ ಆರಂಭದಲ್ಲೇ ಪತನವಾದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ತಮ್ಮ ಮೊದಲ ಭಾಷಣದಲ್ಲೇ ವಾಸ್ತವವನ್ನು ಬಿಚ್ಚಿಟ್ಟಿರುವ ವಿಜಯ್, ನಾನು ದೇವರ ದೂತನಲ್ಲ, ಕೇವಲ ಒಬ್ಬರ ಸಾಮಾನ್ಯ ಮನುಷ್ಯ, ನಾನು ಸರ್ಕಾರದ ಖಜಾನೆ ಖಾಲಿಯಾಗಿರುವ ಕಠಿಣ ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಜನರ ಭಾರೀ ನಿರೀಕ್ಷೆಗಳ ನಡುವೆ ವಿಜಯ್ ಎದುರಿಸಬೇಕಾಗಿರುವ ಆ 5 ದೊಡ್ಡ ಸವಾಲುಗಳು ಇಲ್ಲಿದ್ದಾವೆ ನೋಡಿ. ಸವಾಲು 1, 10 ಲಕ್ಷ ಕೋಟಿ ರೂಪಾಯಿ ಸಾಲದ ಸುಳಿ. ರಾಜ್ಯದ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ ಮತ್ತು ತಮಿಳುನಾಡಿನ ಮೇಲೆ 10 ಲಕ್ಷ ಕೋಟಿಗೂ ಅಧಿಕ ಸಾಲ ಇದೆ. ಹೊಸ ತೆರಿಗೆಗಳನ್ನು ವಿಧಿಸದೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ತರೋದು ಹೇಗೆ ಅನ್ನೋದು ಮೊದಲ ಸವಾಲು. ಸವಾಲು 2, ಉಚಿತ ಭರವಸೆಗಳ ಆರ್ಥಿಕ ಹೊರೆ. ಅಧಿಕಾರಕ್ಕೆ ಬಂದ ತಕ್ಷಣ ವಿಜಯ್ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಕಡತಕ್ಕೆ ಮೊದಲ ಸಹಿ ಹಾಕಿದ್ದಾರೆ. ಜನರಿಗೆ ಇದು ಖುಷಿ ಕೊಟ್ಟರೂ ಸರ್ಕಾರಕ್ಕೆ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಹೊರೆ ಬೀಳ್ತಾ ಇದೆ. ಕರ್ನಾಟಕದ ಗ್ಯಾರಂಟಿಗಳ ಮಾದರಿಯಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಮಾಡೋದು ಸುಲಭದ ಮಾತಲ್ಲ. ಸವಾಲು 3, ಆಡಳಿತಾತ್ಮಕ ಅನುಭವದ ಕೊರತೆ.
ಸಿನಿಮಾ ರಂಗದಿಂದ ನೇರವಾಗಿ CM ಗಾದಿಗೇರಿರುವ ವಿಜಯ್ಗೆ ಆಡಳಿತದ ಪೂರ್ವಾಪರ ಅನುಭವ ಇಲ್ಲ. ಭ್ರಷ್ಟಾಚಾರ ಮುಕ್ತ ಆಡಳಿತದ ಭರವಸೆ ಕೊಟ್ಟಿರುವ ಅವರು ಹಿರಿಯ ಅಧಿಕಾರಿಗಳನ್ನು ನಿಭಾಯಿಸಿಕೊಂಡು ಹಳೆಯ ಲಂಚದ ಪದ್ಧತಿಯನ್ನು ವ್ಯವಸ್ಥೆಯಿಂದ ಗುಡಿಸಿ ಸ್ವಚ್ಛಗೊಳಿಸಬೇಕಾಗಿದೆ. ಸವಾಲು 4. 59 ವರ್ಷಗಳ ಬೇರು ಹೊಂದಿರುವ ವಿರೋಧ ಪಕ್ಷಗಳು. ವಿಧಾನಸಭೆಯಲ್ಲಿ DMK ಮತ್ತು AIADMK ಅಂತಹ ಘಟಾನುಘಟಿಗಳು ಈಗ ವಿಪಕ್ಷದಲ್ಲಿ ಕುಳಿತಿದ್ದಾರೆ. ಮೊದಲ 6 ತಿಂಗಳು ಸರ್ಕಾರಕ್ಕೆ ಯಾವುದೇ ಅಡ್ಡಿ ಮಾಡುವುದಿಲ್ಲ ಅಂತ ಸ್ಟಾಲಿನ್ ಹೇಳಿರೋದು ಸೌಜನ್ಯವೋ ಅಥವಾ ವಿಜಯ್ ಎಡವಲಿ ಅಂತ ಕಾಯ್ತಾ ಇರುವ ಮುನ್ಸೂಚನೆಯೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸವಾಲು 5. ಮಾದಕ ದ್ರವ್ಯ ಮುಕ್ತ ರಾಜ್ಯ. ತಮ್ಮ ಮೊದಲ ಭಾಷಣದಲ್ಲೇ ಡ್ರಗ್ಸ್ ವಿರುದ್ಧ ಸಮರ ಸಾರಿದ್ದಾರೆ ವಿಜಯ್. ರಾಜ್ಯದಲ್ಲಿ ಮತ್ತು ಆನ್ಲೈನ್ನಲ್ಲಿ ಹಬ್ಬಿರುವ ಡ್ರಗ್ಸ್ ಮಾಫಿಯಾವನ್ನು ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಪೊಲೀಸ್ ಇಲಾಖೆಯ ಮೇಲೆ ಪೂರ್ಣ ಹಿಡಿತ ಸಾಧಿಸಿ ಮಟ್ಟ ಹಾಕೋದು ದೊಡ್ಡ ಟಾಸ್ಕು. ಜನರ ಭಾವನೆಗಳು ಮತ್ತು ಆದೇಶ ಸದ್ಯಕ್ಕೆ ವಿಜಯ್ ಪರವಾಗಿದ್ದಾವೆ. ಆದರೆ ಕೇವಲ ಸ್ಟಾರ್ಗಿರಿ ಮತ್ತು ಹೈಟೆಕ್ ಟೀಮ್ ಇಟ್ಕೊಂಡು ಈ 5 ಬೆಟ್ಟದಷ್ಟು ಸವಾಲುಗಳನ್ನು ದಳಪತಿ ಹೇಗೆ ಗೆಲ್ತಾರೆ ಅನ್ನೋದ್ರ ಮೇಲೆ ತಮಿಳುನಾಡಿನ ಭವಿಷ್ಯ ನಿಂತ್ಕೊಂಡಿದೆ. ಸಿನಿಮಾ ಪ್ರೇಮಿಗಳು ಮತ್ತು ರಾಜಕೀಯ ವಿಶ್ಲೇಷಕರು ಈಗ ಒಟ್ಟಾಗಿ ಹೇಳ್ತಾ ಇರೋದು ಒಂದೇ ಮಾತು, ಪಿಕ್ಚರ್ ಈಗಷ್ಟೇ ಶುರುವಾಗಿದೆ, ಇದು ಬರೀ ಟ್ರೈಲರ್ ಅಷ್ಟೇ. ನಿಮ್ಗೇನನ್ಸುತ್ತೆ? ವಿಜಯ್ ಅವರ ಈ ಹೈಟೆಕ್ ಆರ್ಮಿ ತಮಿಳುನಾಡಿನಲ್ಲಿ ಯಶಸ್ವಿ ಆಡಳಿತ ನೀಡುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.